ಬ್ರೇಕ್ನ ನಂತರ ಸಿದ್ದರಾಮಯ್ಯನವರ ಸಂದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗೆ ನಾನು ಆಗಲೇ ಮತ್ತೊಂದು ಮಾತು ಹೇಳಿದೆ, ಯಾಕೆಂದರೆ ಬೇರೆಯವ್ರ ಮನೆಗೆ ಬೆಂಕಿ ಬಿದ್ದಾಗ ಅದರ ಬೆಳಕನ್ನು ತಗೋಬಾರ್ದು ಅನ್ನೋ ಮಾತು ಯಾಕೆ ಹೇಳಿದೆ ಅಂದರೆ ಸರ್, ಆ ಬೆಳಕು ತಗೊಳ್ಳೋದೇ ಎಷ್ಟು ಸರಿ ಅಂತ ಯಾಕೆ ಹೇಳಿದೆ ಅಂದರೆ, ಒಂದು ನಿರ್ದಿಷ್ಟವಾದ ಕಾರ್ಯಕ್ರಮವನ್ನು ಇಟ್ಕೊಂಡು ಹೋಗ್ತಾರೆ ಚುನಾವಣೆ ಸಂದರ್ಭ. ಉದಾಹರಣೆಗೆ ದೇವರಾಜ ಅರಸು ಅವರ ಕಾಲದಲ್ಲಿ 1978ರಲ್ಲಿ ಈಗ ಹಿಂದುಳಿದ ವರ್ಗದವರಿಗೆ ಅವರೇನು ಅಹಿಂದ ಸಂಘಟಿಸಿ, ದೇವರಾಜ ಅರಸರವ್ರ ಕಾಲ ಕೂಡ ಅದು ಬಂದ ಮೇಲೆ ಅವರು ಅಧಿಕಾರಕ್ಕೆ ಬರೋಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಇಟ್ಕೊಂಡೇ ಓದೋದು ಆಗಲೂ ಅವರು 72ನಲ್ಲಿ ದೇವರಾಜ ಅರಸರು ಮೊದಲನೇ ಬಾರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. 71ನಲ್ಲಿ 72 ಎಲೆಕ್ಷನ್ನಲ್ಲಿ ನಾ ಹೇಳ್ತಾರೆ ಸೆಕೆಂಡ್ ಟೈಮ್ ಸರ್, ಅಂದರೆ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ವಿರೋಧಿ ಎಲ್ಲ ಇತ್ತು, ಆದರೆ ಕರ್ನಾಟಕದಲ್ಲಿ ಸೆಕೆಂಡ್ ಟೈಮು ಪಾಸಿಟಿವ್ ಆಗಿ ಕಾರ್ಯಕ್ರಮಗಳ ಮೇಲೆ ಹೋಗಿದ್ರು. ಎಸ್ ಸರ್. ಈಗ ನಾವು ಅಧಿಕಾರದಲ್ಲಿ ಇಲ್ಲ, ಕಾರ್ಯಕ್ರಮಗಳ ಮೇಲೆ ಹೋಗೋಕ್ಕಾಗಲ್ಲ. ನಾವು ಕಾಂಗ್ರೆಸ್ನ ಈಗ ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಮಾಡಿದೆ, ಮತ್ತು ಕಾಂಗ್ರೆಸ್ನ ಇತಿಹಾಸ, ಕಾಂಗ್ರೆಸ್ಸಿನ ನಂಬಿರ್ತಕ್ಕಂಥ ಸಿದ್ಧಾಂತ, ಅವರು ಇಲ್ಲಿವರೆಗೆ ಜನಪರವಾಗಿ ಮಾಡಿರ್ತಕ್ಕಂಥ ಕೆಲಸಗಳು, ನಾವು ಅಧಿಕಾರಕ್ಕೆ ಬಂದರೆ ಮತ್ತೆ ಏನು ಮಾಡ್ತೀವಿ ಅಂತ ಜನಗಳಿಗೆ ಹೇಳ್ತೀವಿ. ದಟ್ ಈಸ್ ಒಂದು ಭಾಗ. ಎರಡನೇದು, ಜನರು ಒಂದು ಸರ್ಕಾರ ಯಾವ ರೀತಿ ಈ 5 ವರ್ಷಗಳಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ಗಣನೆಗೆ ತಗೊಳ್ತಾರೆ. ಇವೆಲ್ಲ ಫ್ಯಾಕ್ಟರ್ಗಳ ಆಧಾರದ ಮೇಲೆ ಜನ ತೀರ್ಮಾನ ಮಾಡೋದು. ಬರೀ ಒಂದೇ ಫ್ಯಾಕ್ಟರ್ ಅಲ್ಲ, ಬರೀ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಮೇಲೆ ಕೊಡ್ತಾರೆ ಅಂತನಲ್ಲ. ಬೇರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳೇನು, ಕಾಂಗ್ರೆಸ್ ಪಕ್ಷ ಪರ್ಯಾಯವಾಗಿ ಬಂದರೆ ಅವ್ರೇನು ಮಾಡ್ತಾರೆ, ಇವೆಲ್ಲನೂ ಕೂಡ ಅವರು ಕೂಡ ವಿಚಾರ ಮಾಡ್ತಾರೆ. ಜನರ ಮುಂದೆ ನಾವು ನಮ್ಮ ಮ್ಯಾನಿಫೆಸ್ಟೋ ಇಟ್ಟಿರ್ತೀವಿ, ಅದನ್ನು ಕೂಡ ನೋಡಿರ್ತಾರೆ, ಮತ್ತು ಹಿಂದೆ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡಿರ್ತಾರೆ. ಹಂಗಾಗಿ ಜನ ಬದಲಾವಣೆ ಮಾಡೋರು ಜನರಲ್ಲ, ಹಾಗಾಗಿ ಜನ ತೀರ್ಮಾನ ಮಾಡ್ತಾರೆ. ಅಫ್ಕೋರ್ಸ್ ಅದನ್ನೇ ಇಟ್ಕೊಂಡು ಹೋಗೋದಾದರೂ ಸಿದ್ದರಾಮಯ್ಯನವರೇ, ನಾಯಕರ ನಡುವೆ ಒಗ್ಗಟ್ಟಿರಬೇಕು, ಆದರೆ ನಾಯಕರ ನಡುವೆ ಒಗ್ಗಟ್ಟಿಲ್ಲ ಕಾಂಗ್ರೆಸ್ನಲ್ಲಿ. ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ, ಶೀತಲ ಸಮರ. ಇಲ್ಲ, ಸಿದ್ದರಾಮಯ್ಯನವರಿಗೂ ಪರಮೇಶ್ವರರಿಗೂ ಸಣ್ಣ ಇಲ್ಲ, ನನಗೂ ಪರಮೇಶ್ವರ್ಗೂ ಯಾವ ಶೀತಲ ಸಮರನೂ ಇಲ್ಲ. ನನಗೆ ಯಾರ ಜೊತೆಲೂ ನನಗೆ ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಪುಟ್ಟ ಇಶ್ಯೂಸ್ಗಳ ಮೇಲೆ ಭಿನ್ನಾಭಿಪ್ರಾಯಗಳಿರ್ಬೋದು ಅಷ್ಟೇ, ಬಟ್ ತೀರಾ ದೊಡ್ಡ ಭಿನ್ನಾಭಿಪ್ರಾಯಗಳಿದ್ದಾವೆ ಅಂತೇನಿಲ್ಲ ನನಗೆ. ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಇರ್ತವೆ. ಪ್ರಜಾಪ್ರಭುತ್ವ ಭಾಳ ಹಳೆಯ ಪಕ್ಷ, 127 ವರ್ಷ ಆಗಿರ್ತಕ್ಕಂಥ ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ತವೆ. ಭಿನ್ನಾಭಿಪ್ರಾಯಗಳೇ ಇರಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದೇನು ಹಾಗಂತೇಳಿ ದೊಡ್ಡ ದೊಡ್ಡ ಗುಂಪುಗಳಿದ್ದಾವೆ, ಆ ಗುಂಪುಗಳ ಕಾರಣಕ್ಕೆ ಹೋಗಿ ಜನ ನಂಬಲ್ಲ, ಆ ಥರದ ಪರಿಸ್ಥಿತಿ ಅಲ್ಲ. ಗುಂಪಿಲ್ಲ ಅನ್ನೋದನ್ನ ನಾವು ಒಪ್ಪೋದಿಲ್ಲ ಸಿದ್ದರಾಮಯ್ಯ. ಮೊನ್ನೆ ಅಷ್ಟೇ ಅಲ್ಲಿ ಒಕ್ಕಲಿಗರ ಶಾಸಕರೆಲ್ಲ ಒಂದು ಕಡೆ ಕೂತ್ಕೊಂಡು ಸಭೆ ನಡೆಸ್ತಾರೆ, ಇನ್ನೊಂದು ಕಡೆ ಲಿಂಗಾಯತ ಶಾಸಕರೆಲ್ಲ ಕೂತ್ಕೊಂಡು, ಅಂದರೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು, ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಕೂತ್ಕೊಂಡು ಸಭೆ ನಡೆಸ್ತಾರೆ. ಅದು ಪಕ್ಷದ ದೃಷ್ಟಿಕೋನದಿಂದ ನೋಡಿದಾಗ ಒಂದು ಜಾತಿಯವರು ನಮಗೆ ನಮ್ಮನ್ನು ಗುರುತಿಸಬೇಕು ಹೆಚ್ಚು ಅಂತ ಕೇಳಿದ್ರೆ, ಒಂದು ಕಡೆ ಸೇರ್ಕೊಂಡು ಚರ್ಚೆ ಮಾಡಿದ್ರೆ ಅದು ಗುಂಪುಗಾರಿಕೆ ಆಗಲ್ಲ. ಅಲ್ಲ ಸರ್, ಬಿಜೆಪಿದು ಬಣ ರಾಜಕಾರಣ ಅಂತೀರಿ, ಹಾಗಾದ್ರೆ ಇದೇನು ಕಾಂಗ್ರೆಸ್ದು? ಕಾಂಗ್ರೆಸ್ ಬಣ ರಾಜಕಾರಣ ಅಲ್ಲ. ನೋಡಿ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮಗೆ ಹೆಚ್ಚು ಸ್ಥಾನಮಾನಗಳು ಕೊಡಬೇಕು ಅಂತ ಕೇಳೋದು ಒಂದು ಭಾಗ, ಅಧಿಕಾರದಲ್ಲಿ ಇದ್ಕೊಂಡು ಗುಂಪುಗಳು ಮಾಡ್ಕೊಂಡು ಒಬ್ಬರನ್ನ ಮೇಲೆ ಒಬ್ಬರು ಕತ್ತಿ ಮಸ್ಕೊಂಡು ಒಬ್ಬರನ್ನ ತೆಗಿಯೋಕ್ಕೆ ಇನ್ನೊಬ್ಬರು ಪ್ರಯತ್ನ ಮಾಡ್ತಕ್ಕಂಥದ್ದು ಇನ್ನೊಂದು ಭಾಗ. ಯಾವಾಗ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಹೆಚ್ಚು ಅದನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ. ಯಾಕಂತಂದರೆ ಅಧಿಕಾರ ಮಾಡೋರು, ಜನಗಳ ಕಾರ್ಯಕ್ರಮ ಕೊಡೋರು. ನೀವು ಅಧಿಕಾರ ಕೇಳಲಿಕ್ಕೆ ಹೋಗ್ತಾ ಇರೋರು, ಅಧಿಕಾರ ಕೊಡಿ ಅಂತ ಕೇಳಲಿಕ್ಕೆ ಹೋಗ್ತಿರೋರು. ಇದೇನು ಇಟ್ಸ್ ನಾಟ್ ದಿ ಫಸ್ಟ್ ಟೈಮ್. ಕಾಂಗ್ರೆಸ್ ಕರ್ನಾಟಕದಲ್ಲಿ 45 ವರ್ಷ ಅಧಿಕಾರ ಮಾಡಿದೆ. ಇದು ಜನ ನೋಡಿದ್ದಾರೆ. ಇನ್ನು ಫಸ್ಟ್ ಟೈಮ್ ಜನಗಳ ಮುಂದೆ ಏನು ಹೋಯ್ತಾ ಇಲ್ಲ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ 45 ಇಯರ್ಸ್ ಕಾಂಗ್ರೆಸ್ ಪಕ್ಷ ರೂಲ್ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಜನರಿಗೆ ಪರಿಚಿತ ಆಗಿದ್ದಾವೆ. ಸೊ ಆ ಕಾರಣದಿಂದ ಹೊಸ ವಿಚಾರ ಏನಲ್ಲ. ಇವ್ರನ್ನೆಲ್ಲ ಒಗ್ಗೂಡಿಸಿ ಕೂರಿಸಿ, ಅಂದರೆ ನಿಮ್ಮನ್ನಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಬೇರೆ ಬೇರೆ ನಾಯಕರಾಗಿರ್ಬೋದು, ಶಾಮನೂರು ಶಿವಶಂಕರಪ್ಪನವರಾಗಿರ್ಬೋದು, ಅವ್ರನ್ನೆಲ್ಲ ಒಗ್ಗೂಡಿಸಿ ಕೂರಿಸಿ ಮಾತುಕತೆ ನಡೆಸುವಂಥ ಒಂದು ಪ್ರಯತ್ನವನ್ನು ನಿಮ್ಮ ಹೈಕಮಾಂಡ್ ಯಾಕೆ ಮಾಡ್ತಾ ಇಲ್ಲ? ನಿಮ್ಮೆಲ್ಲರನ್ನು ಕೂಡ ಒಗ್ಗೂಡಿಸಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಅಲ್ಲೇ ನಡೀತಿಲ್ವಾ ಅಂತ? ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳು ಮಾಡುವಾಗ ಅಥವಾ ಸಭೆಗಳು ಮಾಡುವಾಗ ಅಲ್ಲೆಲ್ಲೂ ಕೂಡ ಗುಂಪುಗಾರಿಕೆಗಳೇನಿರೋದಿಲ್ಲ. ಸೋನಿಯಾ ಗಾಂಧಿಯವರಿಗೆ ಭೇಟಿ ಮಾಡಿ ನಮಗೂ ಸ್ಥಾನಮಾನಗಳು ಕೊಡಿ ಅಂತ ಕೇಳಿದ್ರೆ ಐ ಡೋಂಟ್ ಥಿಂಕ್ ಅದು ಗ್ರೂಪಿಸಮ್ ಅಂತ ಅನ್ಸೋದಿಲ್ಲ ನನಗೆ. ಆದರೆ ನಿಮ್ಮೆಲ್ಲರನ್ನು ಕೂಡ ಒಗ್ಗೂಡಿಸುವಂಥ ಒಂದು ಪ್ರಯತ್ನ ಆಗಿಲ್ಲ. ಇಲ್ಲ, ಒಗ್ಗೂಡ್ಕೊಂಡೇ ಹೋಗ್ಬೇಕು ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ಎಲ್ರಿಗೂ ಅನೇಕ ಸಾರಿ ಹೇಳಿದ್ದಾರೆ. ನೀವೆಲ್ಲ ಚುನಾವಣೆಗೆ ಒಗ್ಗಟ್ಟಾಗಿ ಹೋಗ್ಬೇಕು. ಇಲ್ಲ, ಒಗ್ಗಟ್ಟಾಗಿದೆ, ಅದೇ ನೋ ಪ್ರಾಬ್ಲಮ್. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ
ಹೇಳಲಿಕ್ಕೆ ಬರಲ್ಲ. ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಇದ್ದೇ ಇರ್ತಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಎಲ್ಲರೂ ಕೇಳ್ತಾರೆ ಅಂತಿಮವಾಗಿ. ಆದರೆ ಇತ್ತೀಚೆಗೆ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದನ್ನು ನೋಡ್ಬೋದು ನೀವು. KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಈಗ ಶಾಮನೂರು ಶಿವಶಂಕರಪ್ಪ ಅವರು ಆಕಾಂಕ್ಷಿಯಾಗಿದ್ದಾರೆ. ಹೀಗೆ ಹಲವಾರು ಮಂದಿ ಒಂದು ಮೂಲದ ಪ್ರಕಾರ ನೀವು ಕೂಡ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನುವಂಥ ಮಾತು ಬಹಿರಂಗವಾಗಿ ಕೇಳದೆ ಹೋದ್ರು ಕೂಡ ನೀವು ಕೂಡ ಆಕಾಂಕ್ಷಿ ಅನ್ನುವಂಥ ಮಾತು. ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದ್ರು, ಒಂದು ವೇಳೆ ನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ದಲಿತರೆಲ್ಲ ದಂಗೆ ಹೇಳ್ತಾರೆ ಅನ್ನುವಂಥ ಮಾತು. ಗೊತ್ತಿಲ್ಲ ಯಾವ ಬ್ಯಾಕ್ಗ್ರೌಂಡ್ನಲ್ಲಿ ಹೇಳಿದಾರೆ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಬೇಕು. ಅಲ್ಲ ಸರ್, ಅಂದ್ರೆ ಯಾವ ಒಂದು ಹಾಸ್ಪಿಟಲ್ ಹೇಳಿದೆ ಅಂದ್ರೆ ಎಲ್ಲರೂ ಕೂಡ KPCC ಅಧ್ಯಕ್ಷ ಸ್ಥಾನದ ಈಗ ಚುನಾವಣಾ ವರ್ಷ ಅನ್ನೋ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ, ನಮ್ಮ ಸಮಾಜದಲ್ಲಿ. ಈಗ ಅವರು ಕೂಡ ದಲಿತರು ನಮ್ಗೆ ಅಧಿಕಾರ ಬೇಕು ಅಂತ ಕೇಳಿದ್ರೆ ತಪ್ಪೇನಿಲ್ಲ ಅದು. ಮತ್ತು ಇನ್ಯಾವುದೋ ಜಾತಿಯವರು ನಮಗೆ ಕೂಡ ಅಧಿಕಾರ, ನಾವು ದೊಡ್ಡ ಸಂಖ್ಯೆಲಿದ್ದೀವಿ ಅಂತ ಕೇಳಿದ್ರೆ ತಪ್ಪೇನಿಲ್ಲ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧ ಆಗ್ತಾರೆ. ನೀವು KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ? ನಾನು ಯಾವತ್ತೂ ಕೇಳಕ್ಕೆ ಹೋಗಿಲ್ಲ. ನೀವು ಮುಂದಿನ ಚುನಾವಣೆಯ ನೇತೃತ್ವವನ್ನು ವಹಿಸುವುದಲ್ಲೂ ಕೂಡ ಆಸಕ್ತರಲ್ಲ ಅಂತೀರಾ? ಆ ಥರ ಏನಿಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಹೈಕಮಾಂಡ್ನವ್ರು ಏನು ಜವಾಬ್ದಾರಿ ಕೊಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಆ ಕೆಲಸ ಮಾಡ್ತೀನಿ. ಹಾಗೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇಕ್ಬಾಲ್ ಅಹಮದ್ ಸಾರಡ್ಗಿ ಅವರ ಸೋಲು, ಆ ಸಂದರ್ಭದಲ್ಲಿ ನೀವು ಅದೇ CM ಇಬ್ರಾಹಿಂ ವಿಚಾರವಾಗಿ ನೀವು ರಾಜೀನಾಮೆಯನ್ನು ಕೊಟ್ಟಿದ್ರಿ, ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮ ತಲೆ ಮೇಲೆ ಕಟ್ಟಲಾಯಿತು ಆ ಸೋಲನ್ನು. ಅದು ನಾನು ಇಬ್ರಾಹಿಂಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆ ಅವರಾಗಿ ಹೇಳಿ ನನ್ನ ವಿಶ್ವಾಸ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಕ್ಯಾಂಡಿಡೇಟ್ ಆಯ್ಕೆ ಮಾಡುವಾಗ ಯಾರನ್ನಾರ ಮಾಡಲಿ ಹೈಕಮಾಂಡು, ನನ್ನನ್ನು ವಿಶ್ವಾಸ ತಗೊಳ್ಳಿಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದ ಹೊರತು ಇಬ್ರಾಹಿಂ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಇಬ್ರಾಹಿಂಗೆ ಕೊಡ್ತೀವಿ ಅಂತ ಕೆಲವರು ಹೇಳಿದ್ರು, ಹಾಗಾಗಿ ಅದು ಕೊಡಲಿಲ್ಲ. ಅದು ಇಬ್ರಾಹಿಂ ಬೇಸರ ಮಾಡ್ಕೊಂಡಿದ್ದಾರೆ, ನನಗೂ ಬೇಸರ ಇದೆ, ಇಟ್ಸ್ ಎ ಡಿಫರೆಂಟ್ ಥಿಂಗ್. ಬಟ್ ಆ ಕಾರಣಕ್ಕೋಸ್ಕರನೇ ರಾಜೀನಾಮೆ ಕೊಡಲಿಲ್ಲ. ಆದರೆ ಇಕ್ಬಾಲ್ ಅಹಮದ್ ಸಾರಡ್ಗಿ ಅವರ ಸೋಲಿನ ಹೊಣೆಯನ್ನು ನಿಮ್ಮ ತಲೆಗೆ ಕಟ್ಟಲಾಗಿದೆ. ಇಟ್ ಇಸ್ ರಾಂಗ್. ಯಾರು ಹೇಳಿದವ್ರಂಗಂತ? ಹೂ ಟೋಲ್ಡ್ ಯು? ನಿಮ್ಮದೇ ಪಕ್ಷದ ನಾಯಕರ ಬಾಯಲ್ಲಿ ಕೇಳಿಬರುವಂತ ಮಾತುಗಳು. ಈಗ ಒಂದು ವರದಿ ಕೂಡ ಹೋಗಿದೆ, ಅದರಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದರಿಂದ ಉಂಟಾದ ಗೊಂದಲ ಇರ್ಬೋದು. ದಿಸ್ ಆರ್ ಆಲ್ ಇರ್ರೆಲೆವೆಂಟ್. ನಾವು 4ನೇ ಅಭ್ಯರ್ಥಿನ ಇಂಡಿಪೆಂಡೆನ್ಸ್ ನಮಗೆ ಓಟ್ ಕೊಡಲ್ಲ ಅಂತಂದಮೇಲೆ 4ನೇ ಅಭ್ಯರ್ಥಿ ಹಾಕಿದ್ದು ಸರಿ ಇಲ್ಲ. ಅದು ಆ ತೀರ್ಮಾನದಿಂದ ಹಂಗಾಗಿದೆ. ಅದು ಆ ಕಾರಣದಿಂದ ಇದಕ್ಕೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಸರ್, ಅಡ್ಡ ಮತದಾನ ಆಯ್ತಲ್ಲ? ಅಡ್ಡ ಮತದಾನ ಆಗಿರೋದು ನಿಜ. ಆ ಅಡ್ಡ ಮತದಾನದ ಪರಿಣಾಮ ಬಹುಶಃ ಮುಂದೆಯೂ ಕೂಡ ಆಗಬಹುದು, ಒಗ್ಗಟ್ಟಿಲ್ಲ ಅನ್ನೋದನ್ನ ಅದು ಸೂಚಿಸುತ್ತೆ. ಈಗ ಹಿಂದೇನೂ ಅಡ್ಡ ಮತದಾನಗಳಾಗಿದೆ, ಇದೇನು ಇಟ್ಸ್ ನಾಟ್ ದಿ ಫಸ್ಟ್ ಟೈಮ್. ಹಿಂದೆ ಬೇರೆ ಪಾರ್ಟಿಗಳಲ್ಲೂ ಆಗಿದೆ, ಈ ಪಾರ್ಟಿಲೂ ಆಗಿದೆ. ಈ ಸರ್ 3 ಪಾರ್ಟಿಗಳಲ್ಲಾಗಿದೆ ಅಡ್ಡ ಮತದಾನ. JDSನಲ್ಲೂ ಆಗಿದ್ದಾರೆ, ಕಾಂಗ್ರೆಸ್ನಲ್ಲೂ ಆಗಿದೆ, BJPಲೂ ಆಗಿದೆ. ಚುನಾವಣಾ ವರ್ಷ ಅಲ್ಲ ಇವತ್ತು. ಯಾವಾಗ ಕುದುರೆ ವ್ಯಾಪಾರಕ್ಕೆ ಅವಕಾಶ ಸಿಕ್ತು ಆಗ ಚುನಾವಣಾ ಸಂದರ್ಭದಲ್ಲಿ ಯಾರು ದುಡ್ಡು ಕೊಡ್ತಾರೆ, ಕೆಲವರು ಕ್ರಾಸ್ ಮಾಡಿರೋದು ನಿಜ ಹಣದ ಆಮಿಷದ ಮೇಲೆ. ಸೊ ಹಂಗಂತೇಳಿ ಅದೆಲ್ಲ ಹಾಗಾದ್ರೆ ಈಗ ಯಾಕೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾಕೆ ಆಗಲಿಲ್ಲ? ಈಗ ಎಲ್ಲ ಹಿಂದೆ ರೆಹಮಾನ್ ಖಾನ್ ನಿಂತ್ಕೊಂಡಾಗ ಯಾಕೆ ಆಗಲಿಲ್ಲ? ಆ ಥರ ಎಲ್ಲ ಕಾಲದಲ್ಲೂ ಆಯ್ತವಲ್ಲ. ಇದು ಒಂದು ವಿಶೇಷ ಸನ್ನಿವೇಶ. ಅದು ಆಗಬಾರ್ದಾಗಿತ್ತು, ಆಗಿದೆ. ಸಾರಡ್ಗಿ ಸೋಲ್ಬಾರ್ದಾಗಿತ್ತು. ಹಾಗೆ ಈಗ ನಾನು ಮತ್ತೆ ಹೇಳ್ತೇನೆ, ಚುನಾವಣಾ ವರ್ಷ ಆಗಿರೋದ್ರಿಂದ ನಿಮ್ಮೆಲ್ಲರನ್ನ ಕೂಡ ಒಗ್ಗೂಡಿಸುವ ಒಂದು ಅಂಶ ಯಾವುದು ಸಿದ್ದರಾಮಯ್ಯನವರೇ? ಒಂದು ಅಂಶ ಬೇಕಾಗುತ್ತೆ. ಕಾಂಗ್ರೆಸ್ ಪಾರ್ಟಿನೇ ಅಲ್ಲ, ಆಫ್ ಕೋರ್ಸ್ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ಎಲ್ಲರೂ ಕೇಳ್ತಾರೆ. ಅವ್ರು ಹೇಳ್ದಾಗ ಕೇಳಬೇಕಾಗತ್ತೆ, ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಾಯಿತು, ಅದು ಕೂಡ ಬರಗಾಲ ಅನ್ನೋ ಕಾರಣಕ್ಕೆ ನಿಂತು ಹೋಯಿತು. ಈ ರೀತಿಯ ಬಹುಶಃ ಒಂದು ನಿರ್ದಿಷ್ಟ ಕಾರ್ಯಕ್ರಮ ಇಲ್ಲದೆ ಜನರ ಬಳಿ ಹೋಗಲಿಕ್ಕೆ ಕಾಂಗ್ರೆಸ್ ಇವತ್ತು ಅಂತ ಒಂದು ಪರಿಸ್ಥಿತಿಗೆ ತಲುಪಿದೆಯಾ? ಇಲ್ಲ, ಏನಿಲ್ಲ. ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅದು ಪೂರ್ಣ ಆಯಿತು. ಆದರೆ ಇದು ಎಂಥದ್ದು ಕಾಂಗ್ರೆಸ್ಗೆ ಬನ್ನಿ ಬದಲಾವಣೆ ಆ ಕಾರ್ಯಕ್ರಮ ಪೂರ್ಣ ಆಗಲಿಲ್ಲ. ಕಾರಣ ಯಾಕಂದರೆ ಬರಗಾಲ ಬಂತು. ಮತ್ತು ಹೈಕಮಾಂಡ್ನವರು ನೀವು ಬರಗಾಲ ಎಲ್ಲ ಜನಗಳು ಭೇಟಿ ಮಾಡಿ ಜನರ ಕಷ್ಟ ಸುಖಗಳನ್ನ ಕೇಳಿ ಅಂತ ಹೇಳೋದ್ರಿಂದ ಆ ಕಾರ್ಯಕ್ರಮ ನಿಲ್ಲಿಸಿ ಈ ಕಡೆಗೆ ಹೋದು. ಈಗ ಒಂದು ಬ್ರೇಕ್ನ ನಂತರ ಸಿದ್ದರಾಮಯ್ಯನವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಮುಂದುವರಿಯುತ್ತೆ.